ಹಾಯ್ ಫ್ರೆಂಡ್ಸ್, ಇದು ನನ್ನ ಡೇ 39 ವ್ಲಾಗು. ಹಂಗೆ ಕರ್ನೂಲಲ್ಲಿ ಟೀ ಕುಡಿತಿರುವಾಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಈಗ ಮುಂದೆ ಗಾಡಿ ಇದೆಯಲ್ಲ, ಅವರೇ ಸಬ್ಸ್ಕ್ರೈಬರು ಮಾತಾಡ್ಕೊಂಡು ಹೋದ್ರು. ಹಂಗೆ ಸರಿ ಅಂತ ನಾನು ಟೀ ಕುಡ್ಕೊಂಡು ಹಂಗೆ ಹೋಗ್ತೀನಿ ಮುಂದೆಗೆ. ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ, ಏನೋ ಒಂಥರ ಫುಲ್ ಖುಷಿ ನಮಗೆಲ್ಲ. ನಮಗಂತಲ್ಲ, ನನಗಂತ ಫುಲ್ ಖುಷಿ ಅದಲ್ಲ ಸೇರಂತ. ಇನ್ನೂ ಅದೆಲ್ಲ ಕಮ್ಮಿದೆ, ನಿನ್ನ ಹೋಗ್ತಾ ನೋಡ್ಕೊಳ್ಳೋಣ ಅಂತ ಸೀದಾ ಹಂಗೆ ಹೋಗ್ದೆ ಮುಂದೆ. ಹಿಂಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲಿದ್ದೀನಿ ಅಂತ ನೋಡಿದ್ರೆ ಪೆನಿಗೋಟ ದಟ್ಟಿ ಹೋಗ್ತಾ ಇದ್ದೀನಿ. ಏನಂದರೆ ಕರ್ನೂಲಲ್ಲಿ ಒಂದು ಟೀ ಕುಡ್ಕೊಂಡು ಸೀದಾ ಅಲ್ಲಿಂದ ಎಲ್ಲೂ ಸ್ಟಾಪೇ ಕೊಟ್ಟಿಲ್ಲ, ನಾನು ಸ್ಟಾಪ್ ಹೋಗ್ತಾ ಇದ್ದೀನಿ. ಇಷ್ಟೊತ್ತು ನಮ್ಮ ಓನರ್ ಲೈನಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಬಂದೆ. ಚಳಿ ಬೇರೆ ಭಯಂಕರ ಹೊಡಿತೈತೆ. ಬೆಂಗಳೂರು ಹತ್ರ ಬಂದರೆ ಚಳಿಯಪ್ಪ. ನೋಡೋಣ, ಹೋಗೋಷ್ಟಿಗೆ ನನಗೆ ಗೊತ್ತಿರೋಂಗೆ ಇವಾಗ ಹೊರದ್ರೆ ಪಾಸ್ ಆಗ್ಬೋದು, ನೋ ಎಂಟ್ರಿ. ಇಲ್ಲಾಂದರೆ ಲಾಕ್ ಆಗಿಬಿಡ್ತೀನಿ ನೋ ಎಂಟ್ರಿಯಲ್ಲಿ. ನೋಡೋಣ ಏನು ಸಮಸ್ಯೆ ಆಗುತ್ತೆ ಅಂತ ನೋಡ್ಬಿಟ್ಟು. ಕಮ್ಮಿನೇ ಅದ ಐಟಮ್ ಅಲ್ಲ, ಹೋದ್ರೆ ಅಮ್ಮ ಒಂದು 20 ನಿಮಿಷಕ್ಕೆಲ್ಲ ಎಸ್ಬಿಡ್ತಾರೆ. ಇರೋದೇ ಬರೀ 250 ಬಾಕ್ಸ್ ಅಷ್ಟೇ. ಹೋಗೋಣ, ಎಷ್ಟು ಬೆಳೆದೈತೆ ಗೊತ್ತಾಗ್ತಿಲ್ಲ. ಇವರು ನಾಯಿವಾಗ ಒಂದು ಟೈಮಿಲ್ಲ ನೋ ಎಂಟ್ರಿ. ನಾವು 8:30 ಅನ್ಕೊಂಡು ಹೋಗ್ತಾ ಇದ್ರೆ ಸೀದಾ 8 ಗಂಟೆಗೆಲ್ಲ ಎರ್ದಾಕ್ಬಿಟ್ಟಿರ್ತದೆ. ಅದಕ್ಕೇ ಏನು ಮಾಡೋದು ಗೊತ್ತಿಲ್ಲ. ಬರೀ ಹೋಗೋಣ, ಹೋಗ್ತಾ ಇರೋಣ. ನೋಡೋಣ, ಹೇಳಿದ್ರೆ ಯಾಕಣ ಸರಿ ಅಷ್ಟೇ. ಸ್ವಲ್ಪ ದಬಾಯಿಸಿ ಹೊಡೆದ್ರೆ ಪಾಸೇ ಆಗಿಬಿಟ್ಟಿರ್ತೀನಿ. ಬರೀ ನೋಡೋಣ ಏನಂತ. ನೋಡಿದ್ರೆ ನೋ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಇನ್ನೂ ಬಿಟ್ಟಿಲ್ಲ, ಇನ್ನೂ 10 ನಿಮಿಷ ಐತೆ ಬಿಡೋಕ್ಕೆ. ನಮ್ಮ ಕಣ್ಣೆಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ, ಫುಲ್ ರೆಡ್ಗೆ. ನೋ ಎಂಟ್ರಿ ಇನ್ನೂ ಬಿಟ್ಟಿಲ್ಲ, ಇನ್ನೂ 10 ನಿಮಿಷ ಐತೆ. ಅದೇ ಗಾಡಿಗಳೆಲ್ಲ ಹೋಗ್ತೈತೆ, ಏನು ಕತೆ ಗೊತ್ತಿಲ್ಲ, ನೋಡಬೇಕು. ಅದಕ್ಕೆ ಸ್ವಲ್ಪ ಗ್ಯಾಪಲ್ಲೇ ಬಿಟ್ಟಿದ್ದೀನಿ. ಹ್ಞೂ ಅಂದರೆ ಹಂಗೆ ಲೆಫ್ಟ್ ಅವರ್ ಇದೆ, ನೋಡ್ಕೊಂಡು ಹೋಗ್ಬಿಡೋದು. ಬರೀ ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಂಗೇವ್ರಿಗೆ ಫೋನ್ ಮಾಡಿ ಯಾವಾಗ ಅನ್ಲೋಡ್ ಮಾಡ್ತಾರೆ ಕೇಳ್ಕೋಬೇಕು. ನಾವು ಫೋನ್ ಮಾಡಿಲ್ಲ, ಮಾಡೋಣ ಬರೀ ಅವ್ರಿಗೆ. ಸೀದಾ ಬ್ರಿಡ್ಜ್ ಹತ್ರ ಬಿಟ್ಟರೆ ಅವರೇ ಅನ್ಲೋಡ್ ಮಾಡ್ಕೊತಾರೆ ಗಾಡಿ. ಹಂಗೆ ಅನ್ಲೋಡ್ ಮಾಡ್ಕೊಂಡು ಸೀದಾ ನಾವು ಹೋಗೋಣ ಮನೆಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಇವಾಗ ಏನಂದರೆ ಸೌಕ್ಯ ರೋಡಿಂದ ಹೈದ್ರಾಬಾದ್ ಲೋಡು. ಬರೀ ಇವಾಗ 8 ಗಂಟೆ ಟೈಮು. ಜಲ್ದಿ ಬರೋಕ್ಕೆ ಹೇಳಿದ್ದಾರೆ, ಅದಕ್ಕೆ ಜಲ್ದಿ ಬರೋಕ್ಕೆ ಹೇಳಿದ್ರು. ಏನೋ 9 ಗಂಟೆಗೆಲ್ಲ ಅಲ್ಲಿದ್ದರೆ 9:30 ಅಲ್ಲಿದ್ದರೆ ಸೀದಾ 11:30 ಲೋಡ್ ಮಾಡಿ ಕಳಿಸ್ತೀನಿ ಅಂತ ನಮ್ಮ ಓನರ್ಗೆ ಹೇಳಿದ್ದಾರೆ ಅಂದರೆ ನೈಟು. ಬರ್ರಿ ಇವಾಗ ನೋಡೋಣ, ಅದೇನು ಮಾಡ್ತಾರೋ ಗೊತ್ತಿಲ್ಲ. ಬರ್ರಿ ಇವಾಗ ನೋಡೋಣ. ಈ ಕಸಾಲ ಯಾವಾಗ ಕ್ಲಿಯರ್ ಮಾಡ್ತಾರೋ ಅದು. ಡೀಸೆಲ್ ನೋಡಿ ಇನ್ನೂ ಐತೆ, ಓಡುತ್ತೆ ಇನ್ನೂ. ಫುಲ್ ಟ್ಯಾಂಕ್ ಮಾಡಿದ್ರೆ ಮಸ್ತಾಗಿ ಬರುತ್ತೆ ಮೈಲೇಜು. ಕೇರಪುರಂ ಬ್ರಿಡ್ಜೆಲ್ಲ ಖಾಲಿ ಇರುತ್ತೆ. ನಮ್ಮನ್ನು ಇಲ್ಲಿ ಸುಮ್ಮನೆ ಇವ್ರುಗಳು ಹೋಗೋದು. ಬ್ರಿಡ್ಜು ಬಸ್ ಸ್ಟಾಪ್ ಇದ್ರೂ ರೋಡಲ್ಲೇ ನಿಲ್ಸ್ಕೊಂಡು ಹಚ್ಕೊತಾ ಇರ್ತಾರೆ. ಅದರಿಂದ ಟ್ರಾಫಿಕ್ ಆಗೋದು. ಈ ಕೇರಪುರಂ ಬ್ರಿಡ್ಜೆಲ್ಲ ಆರಾಮಾಗಿ ಮೇಲೆ ಖಾಲಿ ಇದೆ ಗೊತ್ತಾ. ಫ್ಲೇವರು ಬೇಗ ತೋರಿಸ್ತೀನಿ ನೋಡಿ. ಫುಲ್ ಟ್ರಾಫಿಕ್ ಇಲ್ಲಲ್ಲ. ಫ್ಲೇವರ್ ನೋಡಿದ್ರೆ ನಾವು ಹೋಗೋ ಫ್ಲೇವರ್, ಅದೇ ಹೊಸಕೋಟೆ ಫ್ಲೇವರ್ ಇದೆಯಲ್ಲ, ಆ ಫ್ಲೇವರ್ ಮಾತ್ರ ಫುಲ್ ಖಾಲಿಯಾಗಿರುತ್ತೆ. ಏನು ಮಾಡೋದು. ಜಲ್ದಿ ಬರೋಕ್ಕೆ ಹೇಳಿದ್ದಾರೆ. ಏನೋ ಅಮ್ಮ 9:30 ಅಲ್ಲಿದ್ದರೆ 11 ಗಂಟೆ ಅಷ್ಟು ಲೋಡ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅಮ್ಮನ ಮಾಡಿಲ್ಲ ಅನ್ಕೋ, ಐತಿ ಅವ್ರುಗಳಿಗೆ. ಬರ್ರಿ ಹೋಗೋಣ, ಅದೇ ಏನಂತ ನೋಡೋಣ. ಅದಕ್ಕೆ ಅದನ್ನು 8 ಗಂಟೆಗೆಲ್ಲ ಎದ್ದು ಹೋಗ್ತಾ ಇದ್ದೀನಿ. ಮಾಡಿಲ್ಲ ಅಂದ್ರೆ ಇರೋದು ಅವ್ರಿಗೆ ವಿಚಾರ. ಲೋಕಲ್ ಗಾಡಿ ಎಲ್ಲ ಬರೋ ಅಷ್ಟಿಗೆ ಬಾ ಅಂತ ಹೇಳಿದ್ದಾರೆ. ಬರ್ರಿ ಹೋಗಿ ನೋಡೋಣ ಏನಂತ. ಹೋದರೆ ಗೊತ್ತಾಗುತ್ತೆ ವಿಚಾರು ಆಗ್ಬೋದು ಏನಂತ. ಹಾಂ ನೋಡಿ, ನಿಮಗೆ ಕಾಣಿಸ್ತಿದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಫ್ಲೇವರು ನೋಡಿ, ಫ್ಲೇವರ್ ಮಾತ್ರ ಖಾಲಿ ಇದೆ. ಎಲ್ಲ ರೋಡ್ರಲ್ಲೇ ಬಸ್ಗಳೇ ಇರೋದು ನೋಡಿ. ನಾವು ಈ ಬಸ್ ಅವ್ರದ್ದು ಕಟಾಪ ಸ್ವಾಮಿ ರಾಮಾಯಣ ಕಟಾಬೋದು ಇವ್ರದ್ದೆಲ್ಲ. ಯಾರು ಕೇಳೋರು ಹೇಳೋರು ಯಾರು ಇಲ್ವಲ್ಲ, ಅದಕ್ಕೆ ಆಟಾಡೋದು ಮತನ ಐತಿ ಅವ್ರಿಗೆಲ್ಲ ಅವರೆಲ್ಲ. ಬರೀ ಹೋಗೋಣ ಏನಂತ. ಯಾವ ಥರ ಟ್ರಾಫಿಕ್ ಜಾಮ್ ಆಗೈತೆ ಇದರಲ್ಲಿ ಕಟ್ರಲ್ಲಿ ಸಿಗ್ನಲಲ್ಲಿ. ಬೇರೆ ಹೇಳಲ್ಲ ಅವರೆಲ್ಲ ಟ್ರಾಫಿಕ್ ಪಾಪ.
ಪಾಸ್ ಆಗ್ಬಿಟ್ರಿ. ಇಲ್ಲಿಂದ ಟಾಪ್ ಆ್ಯಂಡ್ ಟಾಪ್ ಹೈವೇ, ಇಲ್ಲಿಂದ ಇನ್ನೂ ಟ್ರಾಫಿಕ್ ಜಾಮ್ ಇರೋಲ್ಲ, ಏನಿಲ್ಲ. ಅಲ್ಲಿ ಮಾತ್ರ ಅಲ್ಲಾದಿನೇ ರೋಡು, ಅಲ್ಲಿ ಮಾತ್ರ ಒಂದು 10 ನಿಮಿಷ ಲೇಟ್ ಆಗುತ್ತೆ. ಬರ್ರಿ ಒಂದು ನೋಡೋಣ. 9 ಗಂಟೆ ಆಗ್ಬಿಟ್ಟೆ ಟೈಮ್ ಅಷ್ಟೇ. ನಾವು ಒಂದು ಹಾಫ್ ಆನ್ ಅವರಲ್ಲಿ ಹೋಗ್ಬಿಡ್ಬೇಕು. ಬರ್ರಿ ಹೋಗೋಣ. ಸೀದಾ ಗಾಡಿ ಬಿಟ್ಟಿದ್ದೀನಿ ಪೈಂಪಿಗೆ. ಮನೇಲಿ ಆಲೂಗಡ್ಡೆ ರೈಸ್ ಮಾಡ್ಕೊಂಬಂದೆ, ಚೆನ್ನಾಗಿರುತ್ತೆ ಮಸ್ತಾಗ. ರೆಸಿಪಿ ಬೇಕಾದ್ರೆ ಹೇಳ್ರಿ, ಕೊಡ್ತೀನಿ. ಗಾಡಿ ಲೋಡಿ ಬಿಟ್ಟಿದ್ದೀನಿ, 10 ಗಂಟೆ ಬಿಟ್ಟಿದ್ದೀನಿ. ನೋಡೋಣ, ಜಲ್ದಿ ಮಾಡಿದ್ರೆ ಒಳ್ಳೇದು. ಇದು ಊಟ ಮಾಡಿಬಿಟ್ಟು ಮಲ್ಕೊಂಬಿಡೋಣ ಸ್ವಲ್ಪ ಹೊತ್ತು. ಲೋಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಇವಾಗ ಅವಾಗ ಕಲಿಸ್ತಾರೆ 2 ಕೋಟಿ. ನಿದ್ದೆನೇ ಬರಲಿಲ್ಲ ಅವತ್ತು, ಸೀದಾ ಹಂಗೆ ಹೋಗ್ತಾ ಇದ್ದೀನಿ. ಇವ್ರಿಗೆ ಇಕ್ಲ ರಿವೆಂಜು ಬೇಕಂತ ಎಲ್ಲ ಹಾಕೊಂಡು ಮಲ್ಕೊಂಡ್ಬಿಟ್ಟು ಮಧ್ಯಾಹ್ನ ಹೋಗ್ತೀನಿ ಅನ್ಲೋಡಿಗೆ. ಅವಾಗ ಗೊತ್ತಾಗುತ್ತೆ ಇವ್ರಿಗೆಲ್ಲ ಏನಂತ. ಪಕ್ಕ ಅದೇ ಮಾಡೋದು ನೋಡಿ. ಬೆಳಿಗ್ಗೆ ಬೇಜಾರಾಗಿ ಬೆಳಿಗ್ಗೆ ಫಸ್ಟ್ ಗಾಡಿ ನಮ್ಮದೇ ಅನ್ಲೋಡು ಆಯ್ತು ಅವ್ರಿಗೆಲ್ಲ. ಏನಿಲ್ಲ 5:30 ಟೈಮು, ಬೆಳಿಗ್ಗೆ ಬಂದಿರೋ ಗಾಡಿ ಇವಾಗ ಕಲಿಸಿದ್ರೆ ಇವ್ರುಗಳು ಯಾವಾಗ ಹೋಗಿ ಸೇರೋದು ನಾವು ಇನ್ನೂ. ಅಷ್ಟು ಅಡ್ಗಳು ಮಾಡ್ತಾರೆ. ನಾನು ಲೇಟಾಗಿ ಬಂದಿದ್ರೂ ಟೆನ್ಷನೇ ಆಗ್ತಾಯಿದ್ದಿಲ್ಲ. ಜಲ್ದಿ ಬಂದಲ್ಲ, ಜಲ್ದಿ ಲೋಡ್ ಮಾಡಿ ಕಳಿಸ್ತೀನಿ ಅಂತ ಕತೆಗಳು ಕೊಟ್ಬಿಟ್ಟು ಇವರು ಮಾಡೋದಲ್ಲ ಇಂಥದ್ದೇ ಕೆಲಸಗಳು ಇವರಲ್ಲ. ಏನು ಮಾಡೋಕ್ಕಾಗಲ್ಲ. ಮನೆ ಮರ ಬರ್ರಿ, ನಾನು ಇಲ್ಲೇ ಜಗಳನೇ ಮಾಡಿಬಿಡ್ತಾಯಿದ್ದೆ. ನಮ್ಮ ಓನವ್ರು ಬೇಡ ಕೊಡೋ, ಸುಮ್ಮನೆ ಅವನೇ ಕೊಡೋ, ಮೇಯ್ನು ಲೋಡ್ ಕೊಡೋದು ಅಂತ ಹೇಳಿದ್ರು. ಸುಮ್ಮನೆ ಹೀಗೆ ಜಗಳ ಮಾಡಿ ಮತ್ತೆ ಲೋಡು ಹಾಕೊಳ್ಳೋದು ದೈಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ಮೆಂಟ್. ನೀನು ಹೋಗೋಣ ಬರ್ರಿ, ಹೋಗಿ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಹೋಗೋಣ. ಏನು ಕಥೆನೋ ಗೊತ್ತಿಲ್ಲ. ಬರ್ರಿ ಹೋಗೋಣ. 5:30 ಟೈಮ್ ಇವಾಗ ಬರ್ತಾಯಿದ್ದೀನಿ. ಅಲ್ವಾಗ ಊಟ ಇಸ್ಕೊಂಡು ಹೋಗ್ಬಿಡೋಣ. ಊಟ ಇಸ್ಕೊಳ್ಳೋಣ ಬರ್ರಿ, ನೋಡೋಣ. ನೋಡಿ ಹೆಂಗಾಯ್ತೋ ಗೊತ್ತಿಲ್ಲ, ನೋಡ್ಕೊಂಡು ಬರ್ರಿ ಹೋಗೋಣ. ಈ ರೋಡ್ಗಳೆಲ್ಲ ಇನ್ನೂ ಯಾವಾಗ ರೆಡಿ ಆಗುತ್ತೋ ಬರೀ ಎಲ್ಲ ದಿನ ರೋಡೆಲ್ಲ. ಇನ್ನೇನು ಸೀದಾ ಮಲ್ಕೊಳ್ಳೋ ಟೈಮಲ್ಲಿ ನೋಡಿದ್ರೆ ನಮ್ಮದು ಚೆನ್ನೈ ಗಾಡಿ ಬಂತು. ಈ ಗಾಡಿ ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ. ಸೇರಿ ನೋಡಿದ್ರೆ ಅಷ್ಟೊತ್ತಿಗೆ ಗಾಡಿ ನಮ್ಮದು ಲೋಡ್ ಆಯಿತು. ಇವ್ರು ಲೋಡ್ ಮಾಡೋಕ್ಕೆ ಬರಲ್ಲ, ಇವ್ರಿಗೆಲ್ಲ ಫುಲ್ ಫ್ರಂಟ್ ಲೋಡ್ ಆಗಿಬಿಟ್ಟಿದ್ದಾರೆ. ಸೇರಂತ ಇವತ್ತು ನೋಡಿದ್ರೆ ಫುಲ್ ಟ್ಯಾಂಕು ಕಮ್ಮಿ ಆಯಿತು. 16,800 ಫುಲ್ ಡೇ ಆಯಿತು ಗಾಡಿ. ಸೀದಾ ಡೀಸೆಲ್ ಫುಲ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಸೀದಾ ಹೊಡಿತಾ ಇರೋದು ಹೈದ್ರಾಬಾದಿಗೆ. ಬರ್ರಿ ಹೋಗೋಣ. ಫುಲ್ ಆ್ಯಂಡ್ ಫುಲ್ಲು. ಇವತ್ತು ಎಷ್ಟು ಗೊತ್ತಾ ಡೀಸೆಲ್ ಫುಲ್ ಆಗಿರೋದು? 16,800 ರೂಪಾಯಿ. 4 ಟ್ರಿಪ್ಪಲ್ಲಿ 17,800 ರೂಪಾಯಿ. ಈ ಟ್ರಿಪ್ಪಲ್ಲಿ 16,800 ರೂಪಾಯಿ. ಹಂಗೆ 1,000 ಉಳಿಸಿ ಲಾಸ್ಟಿಗೆ ಒಂದು 10,000 ಫುಲ್ ಟ್ಯಾಂಕ್ ಆಗೋತಾರ. ಏನಂತೀರ? ಫಾಸ್ಟಾಗಿಗೆ ಓನರ್ ಹಾಕ್ಬಿಟ್ಟಿರ್ತಾರೆ ಕಾಸು. 3,000 ಹಾಕ್ಬಿಟ್ಟಿರ್ತಾರೆ. ಕರೆಕ್ಟಾಗಿ ಹೋಗ್ಬಿಟ್ಟು ಬರೋಕೆ ಕರೆಕ್ಟಾಗಿರುತ್ತೆ ಅದು. ನಾವು ಸಿಂಗಲ್ ಟಲ್ ಅಲ್ವಾ, ಅದಕ್ಕೇ ಸಿಂಗಲ್ ಟಲ್ ಅಂದರೆ 3,000 ಹೋಗೋಕೆ 1,500, ಬರೋಕೆ 1,500 ಕರೆಕ್ಟಾಗಿ ಹಾಕ್ಬಿಡುತ್ತೆ. ಎಕ್ಸ್ಟ್ರಾ ನಾವು ಬಣಾರಟ ಲೋಡ್ಗೆ ಹೋದರೆ ಮಾತ್ರ 100-300 ಹಾಕೋಕೆ ಇರುತ್ತೆ ಟೋಲಿಗೆ. ಯಾಕಂದ್ರೆ ನೈಸ್ ಓಡಲ್ವಾ, ಕರೆಕ್ಟಾಗಿ ನಮ್ಗೆ ಇಲ್ಲಿ ಹೋಗ್ಬಿಟ್ಟು ಬರೋಕ್ಕೆ ಲೋಡಿಂಗೇ ಕರೆಕ್ಟಾಗಿರುತ್ತೆ. ಬರೀ ಹೋಗೋಣ. ಇನ್ನೇನು ಅವ್ರು ಮಾಡಿದೆ ಕೆಲಸಕ್ಕೆ. ನಿದ್ದೆನೇ ಮಾಡಿಲ್ಲ ನಾನು, ಏನು ಕತೆ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೋಡೋಣ ಫಸ್ಟು ಲೋಡಿಂಗ್ ಎಲ್ಲಿಗೆ ಅಂತ ಲೋಡಿಂಗ್ಗೆ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಮಲಗೋದ ಬೇಡವಾ ಅಂತ ಡಿಸೈಡ್ ಮಾಡಬೇಕು. ಯಾಕಂದರೆ ಇವಾಗ ಹಿಂದೂಪುರಂ ಲೋಡ್ ಹತ್ತಿದ್ರೆ ನೈಟ್ ಲೋಡಿಂಗು ಆರಾಮಾಗಿ ನಿದ್ದೆ ಮಾಡಿ ಎದ್ದೋಗಿ ಅವ್ರಿಗೆ ಆವ್ಲಿ ಹಾಕ್ತೀನಿ ಕಂಪನಿಯವ್ರಿಗೆ. ಅದಕ್ಕೆ ಪ್ಲ್ಯಾನು. ಟೆನ್ಷನ್ ಅದು ನೋಡುವಾಗ ಅವ್ರಿಗೆ ಆವ್ಲಿ ರಾಕೆಟ್ ಹೀಗೆ ಓಡಿಸ್ತಾರೆ ಅಂತ ಗೊತ್ತಿಲ್ಲ ನನಗಂತೂ. ಇದೆಲ್ಲ ಕಮ್ಮಿ, ಇನ್ನೂ ಅಮ್ಮ ಬೇರೆಲ್ಲಿ ಸಿಗ್ತಾರೆ. ಸರಿ ಹೋಗೋಣ. ಟೆನ್ಷನ್ ಆದರೆ ಏನು ಮಾಡೋಕ್ಕಾಗಲ್ಲ. ಪೀಸಾಗಿ ಹೋಗೋಣ. ಅವಾಗೆ ಪೀಸ್ ಆಫ್ ಮೈಂಡ್ ಇದ್ರೇ ಆಗೋದಿಲ್ಲ. ಬರ್ರಿ ಚಲೋ ಅಂತ ಜಾಯಿಂಗೆ ಬೇರೆ ಧರಿಸಿ ಹಿಂಗೆ ಇಷ್ಟು ಲೋಡಿಂಗ್ ಕನ್ಫರ್ಮ್ ಮಾಡಬೇಕು. ಲೋಡಿಂಗ್ಗೆ ಫೋನ್ ಮಾಡಿಬಿಟ್ಟು ಬರ್ತೀನಿ ಮತ್ತೆ ಲೈನಿಗೆ ವೇಟ್ ಮಾಡಿ. ಇಲ್ಲ ಫ್ರೆಂಡ್ಸ್, ನಮ್ಮದು ವೋಲ್ವೋ ಬಸ್ ಇದೆಯಲ್ಲ BMTC ಇದು, ನಾನು ಅವತ್ತು ನೋಡಿದೆ, ಇವತ್ತು ನೋಡ್ತಾ ಇದ್ದೀನಿ. ನೋಡಿದ್ರೆ ಎಲ್ಲ ಟೋಯಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಕತೆ ಗೊತ್ತಿಲ್ಲ ಇದೆಲ್ಲ ಹೋಗ್ತಾ ಇದೆ ಅಂತ. ಪಾಪ ನೋಡಿ, ನಂಬರ್ ಪ್ಲೇಟ್ ಎಲ್ಲ ಸ್ಕ್ರಾಚಸ್ ಮಾಡಿಬಿಟ್ಟಿದ್ದಾರೆ. ಕಾಣಿಸ್ತಾ
ಇದು ನಮ್ಮ ಬೆಂಗಳೂರದೇ ಬಸ್, ಇದು ಪಕ್ಕ ಹೇಳ್ತೀನಿ, ಇಲ್ಲ ಅಂತ ಹೇಳ್ಬಿಟ್ರಿ. ನಾನು ನೋಡ್ತಾ ಇದ್ದೀನಿ, ಒಂದೆರಡು ದಿನ ಅವತ್ತು ಬಂದಾಗೂ ನೋಡಿದೆ, ಸೀದಾ ಈ ಥರ ಒಂದು ಬಸ್ಗಳು ಎತ್ಕೊಂಡು ಹೋಗ್ತಾಯಿದ್ರು. ಎಲ್ಲಿಗೆ ಎತ್ಕೊಂಡು ಹೋಗ್ತಾಯಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಿರೋಂಗೆ ಹೈದ್ರಾಬಾದಲ್ಲಿ ಓಡ್ಸೋಕೆ ಎತ್ಕೊಂಡು ಹೋಗ್ತಾ ಇರ್ತಾರೆ, ರೆಡಿ ಮಾಡಿ ಓಡ್ಸೋಕ್ಕೆ ಇಲ್ವಾ ಗೊತ್ತಿಲ್ಲ. ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇವಾಗ ಎಲ್ಲಿದ್ದೀನಿ ಅಂದರೆ ಅನಂತಪುರಂ ಟೋಲ್ ಹತ್ರ 4 ಕಿಲೋಮೀಟರ್ ಟೋಲ್ಗಿದ್ದೀನಿ. ಬರ್ರಿ ಇವಾಗ ನೋಡೋಣ ಫ್ರೆಂಡ್ಸ್. ಇವಾಗ ಎಲ್ಲಿದ್ದೀನಿ ಅಂತ ನೋಡಿದ್ರೆ ಇಲ್ಲಿಂದ ಕರ್ನೂಲಿಗೆ 40 ಕಿಲೋಮೀಟ್ರು. ನಾನು ಎಲ್ಲಿ ಗಾಡಿ ಲಾಸ್ಟಾಗಿ ನಿಲ್ಸಿದ್ದೆ ಅಂದರೆ ಬಾಗೇಪಲ್ಲಿಯಲ್ಲಿ ನೀರು ತುಂಬೋಕ್ಕೆ ನಿಲ್ಸಿರೋದು. ಇನ್ನು ಅಲ್ಲಿಂದ ಇಲ್ಲಿ ಗಂಟ ನಾನ್ ಸ್ಟಾಪ್ ಬಂದಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಅಂತ ಹೇಳಿದ್ರೆ ಅಲ್ಲಿಂದ 230 ಕಿಲೋಮೀಟ್ರ್ ನಾನ್ ಸ್ಟಾಪ್ ಬಂದಿದ್ದೀನಿ. ಇಲ್ಲಿ ಬಂದು ಟೀ ಕುಡಿತಾ ಇದ್ದೀನಿ. ಇನ್ನೇನು ಕರೆಕ್ಟಾಗಿ ಓಡಿದ್ರೆ ನನಗೆ ಗೊತ್ತಿರೋಂಗೆ 6 ಗಂಟೆಗೆಲ್ಲ ಪಾಯಿಂಟಿಗೆ ಹೋಗ್ಬಿಡ್ತೀನಿ. ನನಗೆ ಗೊತ್ತಿರೋಂಗೆ ನೋಡೋಣ ಬರ್ರಿ ಎಷ್ಟು ಏನು ಅಂತ ಕತೆ.